ಅಪ್ಪಮ್ಮ ದುರ್ಗಾ ತುಂಬ ಹುಷಾರಿಲ್ವಂತೆ. ನನಗೆ ಭಯ ಆಗ್ತದೆ. ದುರ್ಗಾಗೇನು ಆಗಲ್ಲ ಅಲ್ವಾ? ಇಲ್ಲ ಕಂದ, ದುರ್ಗನ್ಗೇನೂ ಆಗೋದಿಲ್ಲ. ನೀನು ಧೈರ್ಯವಾಗಿರು ಪುಟ್ಟ. ಶಾನ್ವಿ, ದುರ್ಗಾ ಎಲ್ಲಿದ್ದಾಳೆ? ಡಾಕ್ಟ್ರ್ ಏನು ಹೇಳಿದ್ರು? ಅಮ್ಮ, ಅದು ಅದಕ್ಕೆ ICU ಅಲ್ಲಿದ್ದಾರೆ, ಕೋಮಾಗ ಹೋಗಿದ್ದಾರೆ. ಏನು? ದುರ್ಗಾ ಕೋಮಾದಲ್ಲಿದ್ದಾಳ? ಅಂಥ ಘಟನೆ ಏನು ನಡೀತು? ಇಲ್ಲ, ನಮ್ಮ ದುರ್ಗಾ ತುಂಬ ಒಳ್ಳೆ ಹುಡುಗಿ. ಶರತ್, ನಮ್ಮ ದುರ್ಗಂಗೆ ಏನೂ ಆಗಬಾರ್ದು. ಶರತ್, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನಾವು ಅವಳನ್ನು ಉಳಿಸ್ಕೊಳ್ಳೇಬೇಕು. ಪ್ಲೀಸ್ ಡಾಕ್ಟರ್ ಹತ್ರ ಮಾತಾಡಿ. ಮಾಳವಿಕಾ, ಎಲ್ಲ ರೀತಿನೂ ಮಾತಾಡಿ ಆಯಿತು. ನೀನು ಹೇಳಿದ ಹಾಗೆ ಎಲ್ಲನೂ ಹೇಳಿ ಆಯಿತು. ಆದರೂ ಡಾಕ್ಟ್ರಿಂದ ನಮಗೆ ಧೈರ್ಯ ಸಿಗ್ತಿಲ್ಲ. ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಅಂಬಿಕನ್ ಕಳ್ಕೊಂಡಿರೋ ನೋವನ್ನೇ ನನಗಿನ್ನೂ ಮರೆಯೋದಕ್ಕಾಗ್ತಾಯಿಲ್ಲ. ಅಂಥದ್ರಲ್ಲಿ ಈಗ ದುರ್ಗಾ ಇಲ್ಲ. ನಮ್ಮ ದುರ್ಗನ ಕಳ್ಕೊಳ್ಳೋ ಶಕ್ತಿ ನನಗಿಲ್ಲ. ಅವಳನ್ನು ಉಳಿಸ್ಕೊಳ್ಳೇಬೇಕು. ಸರಿ, ಹಾಗಾದ್ರೆ ನಾನೇ ಹೋಗಿ ಡಾಕ್ಟರ್ ಹತ್ರ ಮಾತಾಡಿ ಬರ್ತೀನಿ. ಯಾಕೆ ಹೀಗೆಲ್ಲರೂ ಸುಮ್ಮನಾಗ್ಬಿಟ್ರು? ಏನೋ ಮೋಸ ಆಗ್ತದೆ, ಏನೋ ಅಪಾಯ ಆಗುತ್ತೆ ಅನ್ಸುತ್ತೆ. ಏನಾಗುತ್ತೆ ಇಲ್ಲಿ? ಏನಾಗುತ್ತೆ ಈಗ? ಆಗ್ಲೂ ನಾನು ಹೋಗ್ಬೇಕಾಗಿರೋ ದಾರಿ ಇದೇ ಇರಬೇಕು. ಅದನ್ನ ಕಾವಲಿಗೆ ಇವರೆಲ್ಲ ನಿಂತಿದ್ದಾರೆ ಅನ್ಸುತ್ತೆ. ಆದ್ರೆ ನನ್ನ ರೂಪ ಯಾಕೆ? ಇವ್ರಿಗೆಲ್ಲ ಏನ್ ಬೇಕು? ಇಲ್ಲ, ಪ್ರಶ್ನೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನನ್ನ ಹತ್ರ ಸಮಯ ಇಲ್ಲ. ಆದಷ್ಟು ಬೇಗ ನಾನು ಇದನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕು. ಇವ್ರನ್ನೆಲ್ಲ ದಾಟ್ಕೊಂಡು ಹೋಗದೆ ನನಗೆ ಬೇರೆ ದಾರಿ ಇಲ್ಲ. ನಾನು ಹೋಗ್ಬೇಕು. ಇದೇನಿದು? ನಾನು ಅವಳಿಗೆ ಹೊಡೆದ್ರೆ ನನಗೆ ನೋವಾಗ್ತಿದೆಯಲ್ಲ? ಇದೇನಿದು? ನಾನು ಅವ್ರಿಗೆ ಹೊಡೆದ್ರು ನನಗೆ ನೋವಾಗ್ತಿದೆ, ಅವ್ರು ನನ್ಗೆ ಹೊಡೆದ್ರು ನನಗೆ ನೋವಾಗ್ತಿದೆ. ಯಾರು ಹೊಡೆದ್ರು ನನಗೆ ನೋವಾಗ್ತಿದೆ. ಏನಿದು? ನಂಗೆ ಈಗ ಅರ್ಥ ಆಗ್ತದೆ, ಇವರೆಲ್ಲ ನನ್ನ ಪ್ರತಿಬಿಂಬಗಳಲ್ಲ, ನನ್ನ ಪ್ರಾಣದ ಭಾಗಗಳು. ಅದಕ್ಕೇನೆ ನನಗಿಷ್ಟು ನೋವಾಗ್ತಾ ಇರೋದು. ಇದೆಂತ ವಿಚಿತ್ರ ಅಪ್ಪ, ಇದೆಂತ ಪರೀಕ್ಷೆನಪ್ಪ. ನಾನು ಅವ್ರಿಗೆ ಹೊಡೆದ್ರು ನನಗೆ ನೋವಾಗುತ್ತೆ, ಅವ್ರು ನಂಗೆ ಹೊಡೆದ್ರು ನನಗೆ ನೋವಾಗುತ್ತೆ. ಈ ಮಾಯೆಯಿಂದ ನಾನು ಹೊರಗಡೆ ಬರೋದು ಹೇಗಪ್ಪ? ಅಕ್ಕನ್ನ ವಾಪಸ್ ಪಡೆಯೋದಕ್ಕೆ ಇನ್ನು ಎಷ್ಟು ಅಡೆತಡೆಗಳಿದೆಯಪ್ಪ. ನಾನು ಇವ್ರನ್ನೆಲ್ಲ ಹೇಗೆ ಎದುರಿಸ್ಲಿ? ಇವ್ರನ್ನ ಸೋಲ್ಸೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ನನ್ನನ್ನು ನಾನೇ ಸೋಲ್ಸಿ ಇಲ್ಲಿಂದ ನಾನು ಹೇಗೆ ಹೊರಗಡೆ ಹೋಗ್ಲಿ? ನಾನು ಸೋತ್ರೆ ನಮ್ಮ ಅಕ್ಕನ ವಾಪಸ್ ಕರ್ಕೊಂಡ್ಬರೋದಕ್ಕಾಗೋದಿಲ್ಲ. ಅಪ್ಪ, ಇದು ಏನಪ್ಪ ಮಾಯೆ? ಅಪ್ಪ, ಈ ಮಾಯೆಯಿಂದ ಹೊರಗಡೆ ಬರೋದು ಹೇಗೆ? ನನಗೆ ದಾರಿ ತೋರ್ಸಪ್ಪ. ದಯವಿಟ್ಟು ಇಲ್ಲಿಂದ ನಾನು ಹೊರಗಡೆ ಬರೋದಕ್ಕೆ ನನಗೆ ಸಹಾಯ ಮಾಡಪ್ಪ.
ಅಮ್ಮ ಅಮ್ಮ ತಾಯಿ ಕಾಪಾಡು ಕಾಪಾಡು ತಾಯಿ, ರಕ್ಷಣೆ ರಕ್ಷಣೆ, ದುರ್ಗಾ ರಕ್ಷಣೆ, ದುರ್ಗಾ ಸಾವು ಸಲ್ಲದು, ರಕ್ಷಣೆ ತಾಯಿ ರಕ್ಷಣೆ. ಶಂಕ, ದುರ್ಗಾ ನೆನಪಿಟ್ಕೋ, ಜಗತ್ತಿನ ಯಾವುದೇ ದುಷ್ಟಶಕ್ತಿಯು ಈ ಶಂಕದ ದಿವ್ಯನಾದತೆ ಸಹಿಸಿಕೊಳ್ಳಲ್ಲ. ಆ ಹುಡುಗಿ ಹೇಳಿದ್ದು ಶಂಕನಾದದಿಂದ ಯಾವುದೇ ದುಷ್ಟಶಕ್ತಿ ಆದ್ರೂ ಅದನ್ನ ಸಹಿಸ್ಕೊಳ್ಳಲ್ಲ ಅಂತ. ಶಂಕ, ಆದ್ರೆ ಶಂಕ ಎಲ್ಲಿದೆ? ಮಾಳವಿಕಾ, ಸುಮ್ಮನೆ ಹೀಗೆ ಅಸಹಾಯಕಳಾಗಿ ನಿಂತ್ರೆ ಕೆಲಸ ಆಗಲ್ಲ. ಇದೇ ಸರಿಯಾದ ಸಮಯ. ಆ ದುರ್ಗಾ ದೇಹ ಇರೋವರೆಗೂ ನಿನಗೆ ನೆಮ್ಮದಿ ಇಲ್ಲ. ಆ ದೇಹನ ನಾಶ ಮಾಡ್ಬಿಡು. ಹೇಗಾದ್ರೂ ಮಾಡಿ ಈ ದುರ್ಗಾ ಶರೀರ ನಾಶ ಆಗ್ಬೇಕು. ಹೌದು, ಮಂಜರಿ ಅಮ್ಮ ಹೇಳಿದ್ದು 100% ಸರಿಯಾಗಿದೆ. ಇಲ್ಲಿ ಹಾಸ್ಪಿಟಲ್ನಲ್ಲಿರೋ ದುರ್ಗಾ ಬರೀ ಉಸಿರಾಡ್ತಾ ಇರೋ ಗೊಂಬೆ ಅಷ್ಟೇ. ಆ ದೇಹಕ್ಕೆ ಜೀವ ಕೊಡೋ ಶಕ್ತಿ ಇರೋದು ಅಲ್ಲಿ ಚಕ್ರವ್ಯೂಹದಲ್ಲಿ ಸಿಕ್ಕಿಬಿದ್ದಿರೋ ಅವಳ ಆತ್ಮಕ್ಕೆ ಮಾತ್ರ. ನಾನು ಯಾಕೆ ಸುಮ್ಮನೆ ಆ ಚಕ್ರವ್ಯೂಹದಲ್ಲಿ ಸಿಕ್ಕಿಬಿದ್ದಿರೋ ದುರ್ಗನ ಆತ್ಮನ ಕಾಡಿಸ್ತಾ ಕೂತ್ಕೋಬೇಕು? ಇಲ್ಲೇ ಆಸ್ಪತ್ರೆನಲ್ಲಿರೋ ಅವಳ ದೇಹನೇ ನಾಶ ಮಾಡಿಬಿಟ್ರೆ ಎಸ್, ಆಗ ದುರ್ಗನ ಆತ್ಮಕ್ಕೆ ಬಂದು ವಾಪಸ್ ಸೇರ್ಕೊಳ್ಳೋದಕ್ಕೆ ಜಾಗನೇ ಇರೋದಿಲ್ಲ. ಆ ದುರ್ಗನ ಆತ್ಮಕ್ಕೆ ಜಾಗನೇ ಸಿಗದೆ ದುರ್ಗನ ಆತ್ಮ ಗಾಳಿಲೆ ಅಲದಾಡಿ ಅಲದಾಡಿ ಹಾಗೆ ಕರಗಿ ಹೋಗ್ಬೇಕು. ಒಂದೇ ಕಲ್ನಲ್ಲಿ 2 ಹಕ್ಕಿಗಳು. ಇಲ್ಲಿ ದುರ್ಗನ ಕತೆ ಮುಗಿದು ಹೋಗುತ್ತೆ, ಅಲ್ಲಿ ಅಂಬಿಕನ ಕಾಪಾಡೋರು ಯಾರು ಇರೋದಿಲ್ಲ. ಇಬ್ರು ಒಂದೇ ಸಲ ಈ ಪ್ರಪಂಚದಿಂದನೇ ಆಚೆ ಕಳಿಸ್ಬಿಡ್ಬೋದು. ದುರ್ಗಾ, ಇನ್ನು ನಿನ್ನ ಕೊನೆ ಉಸಿರೆಳೆಯೋ ಕಾಲ ಹತ್ರ ಬಂದೇ ಬಿಡ್ತು.